ಇನ್ನು ಗ್ರೇಟರ್ ಬೆಂಗಳೂರು ಇದು ಹೇಗೆ ವರ್ಕ್ ಆಗುತ್ತೆ, ಈ ಪಾಲಿಕೆಗಳೆಲ್ಲ ಹೇಗೆ ಸಮನ್ವಯತೆಯಿಂದ ಕೆಲಸ ಮಾಡುತ್ತೆ, ಈ ತರನ ಅಂತದ್ದು ಬಹಳಷ್ಟು ಗೊಂದಲ ಇದೆ. ಈ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಮಾತನಾಡ್ತಿದ್ದಾರೆ, ಬನ್ನಿ ಕೇಳೋಣ. ಒಟ್ಟು 5 ವಲಯಗಳನ್ನಾಗಿ ಈಗ ಆಲ್ರೆಡಿ ಸರ್ಕಾರ ಅದನ್ನ ಡಿವೈಡ್ ಮಾಡಿದೆ. ಬೆಂಗಳೂರು 5 ವಲಯಗಳು ಯಾವ್ದ್ಯಾವುದು ಏನೇನು ಅನ್ನುವಂಥದ್ದೆಲ್ಲ ಈಗ ನಿಮ್ಗೆ ಆಲ್ರೆಡಿ ಗೊತ್ತಿರುವಂತಹ ಸಂಗತಿನೇ. ಅದನ್ನೇ ಡಿ ಕೆ ಶಿವಕುಮಾರ್ ವಿವರಣೆಯನ್ನ ಕೊಡ್ತಾ ಇದು ಹೇಗೆ ಕೆಲಸ ಕಾರ್ಯ ನಿರ್ವಹಿಸುತ್ತವೆ, ಇಲ್ಲಿರುವಂಥ ವಿಚಾರ ಅಂತಂದ್ರೆ ಈ 5 ವಲಯಗಳ ಏನು ಪಾಲಿಕೆಗಳ ನಡುವೆ ಸಮನ್ವಯತೆ ಹೇಗೆ, ಈ ಥರದ್ದೆಲ್ಲ ಒಂದಷ್ಟು ಗೊಂದಲ ಇದೆ. ಅದಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ಅವರು ಮಾತನಾಡ್ತಿದ್ದಾರೆ. 3 ತಿಂಗಳಿಗೆಲ್ಲ ಒಂದು ಮೀಟಿಂಗ್ ಏನೋ ಮಾಡ್ತಾರಂತೆ. ಬನ್ನಿ ಏನು ಹೇಳ್ತೀರಿ ಕೇಳೋಣ. ಮತ್ತು 15/5/2025ರಿಂದ ಜಾರಿಗೆ ಬರುವಂತೆ ಅದನ್ನು ಗೊತ್ತುಪಡಿಸಲಾಯಿತು. ಸೊ ಆವತ್ತು ನಮ್ಮ ಗ್ರೇಟರ್ ಬೆಂಗಳೂರು 15th May 1925 ಇಂದ ಅದನ್ನು ಗೊತ್ತುಪಡಿಸಿ ಆವತ್ತು ನಮ್ಮ ಗ್ರೇಟರ್ ಬೆಂಗಳೂರು ಅಥಾರಿಟಿ ಜಾರಿಗೆ ಬಂದು ಅಸ್ತಿತ್ವಕ್ಕೆ ಬಂತು. ನಾನು ಈ ಮಧ್ಯೆ